KTV ವೀಕ್ಷಕರಿಗೆ ನಮಸ್ಕಾರಗಳು. ಅಣ್ಣ ಅದೇ ಇಲ್ಲಿ ವಿಡಿಯೋ ಮಾಡಿಸಿದ್ರಣ್ಣ, ಇಲ್ಲಿ ಜನಗಳೆಲ್ಲ ಇದ್ದಾರೆ, ಪೊಲೀಸವರು ಬಂದಿದ್ದಾರಣ್ಣ, ಪೊಲೀಸ್ ಅವರು ಬಂದಿದ್ದಾರಣ್ಣ. ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುಗಟೂರು ಹೋಬಳಿ ತುರಂಡಳ್ಳಿ ಗ್ರಾಮ, ಸರ್ವೆ ನಂಬರ್ 78/2. ಈಗ ಹಿಂದೆ ಕಾಣಿಸ್ತಾ ಇರೋಂಥ ಜಮೀನು. ಈ ಜಮೀನು ಮೂಲ ಬಂದು ವೀರಪ್ಪ ಶೆಟ್ಟಿ ಅನ್ನೋರ ಹೆಸರಲ್ಲಿ ಜಮೀನು ಇರ್ತೈತೆ. ಇದನ್ನ 1958ರಲ್ಲಿ ಮುನಿವೀರಯ್ಯ ಅನ್ನೋರು 2 ಎಕರೆ 30 ಗುಂಟೆ ಕ್ರಯ ತಗೊಂಡಿರ್ತಾರೆ ಈ ಜಾಗನ. ಅವ್ರ ಹೆಸರಲ್ಲಿ ಸುಮಾರು ವರ್ಷಗಳು ಪಾಣಿ ಬರ್ತೈತಿ. ಆದರೆ ಈ ಜಾಗ ಹಂತಂತವಾಗಿ ಏನಾಗುತ್ತಂದರೆ, ಮುನಿವೀರಯ್ಯ ಬಂದು ನಮ್ಮ ತಾತ ನಮ್ಮ ಕಡೆಯವರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವರು ಇರೋಂಥವ್ರು, ಇವ್ರದ್ದು ಫ್ಯಾಮಿಲಿ ಟ್ರೀ ಐತೆ, ವಂಶವೃಕ್ಷ ಐತೆ, ಎಲ್ಲ ಪ್ರತಿಯೊಂದು ಐತೆ. ಇಲ್ಲಿ ಹಿಂದೆ ಜಮೀನಲ್ಲಿ ಇವಾಗ ಯಾರು ಉಳುಮೆ ಮಾಡ್ತಾ ಇದ್ದಾರೆ, ಅವರು ರವಿ ಮತ್ತು ಅವ್ರ ತಮ್ಮ ಮತ್ತು ಅವ್ರ ಫ್ಯಾಮಿಲಿ ಅವ್ರು ಏನಿದ್ದಾರೆ, ಈ ಜಾಗನ ಅವ್ರ ಹೆಸ್ರಿಗೆ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಪಾಣಿ ಮಾತ್ರ ಮಾಡೋವಂಥದ್ದು. ನೋಡಿ, ಇಲ್ಲಿ ಮುಟೇಷನ್ ಐತೆ. ಮುಟೇಷನಲ್ಲಿ ಯಾವುದೇ ಎಂಟ್ರಿ ಆಗಿಲ್ಲ. ಏನಂದರೆ ಮುನಿವೀರಯ್ಯ ಯಾರಿಗೂ ಮಾರಿರೋ ಥರ ಯಾವುದೇ ದಾಖಲೆಗಳು ಇಲ್ಲಿ ತನಕ ಮಾಡಿಲ್ಲ. ಆದರೆ ಪಾಣಿಯಲ್ಲಿ ಸೇರಿಸ್ಕೊತಾರೆ. ಇಲ್ಲಿ ಈ ಪಾಣಿಯಲ್ಲಿ ಸೇರಿಸ್ಕೊತಾರೆ. ಹೆಸರು ಅವರೇ ಬರೆದು ಅವರೇ ಸೇರಿಸ್ಕೊಳ್ಳೋದು. ಈ ಕೇಸಿಗೆ ಸಂಬಂಧಪಟ್ಟಂಗೆ ಇವ್ರೇನು ಮಾಡ್ತಾರೆ, ಮುಟೇಷನ್ ರದ್ದು ಮಾಡಬೇಕು, ಪಾಣಿ ರದ್ದು ಮಾಡಬೇಕು ಅಂತ AC ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. AC ಕೋರ್ಟಲ್ಲಿ ಕೇಸ್ ಹಾಕಿದ್ಮೇಲೆ AC ಕೋರ್ಟಲ್ಲಿ ಇವ್ರಿಗೆ 2025ರಲ್ಲಿ 2023ರಲ್ಲಿ ಕೇಸ್ ಹಾಕ್ತಾರೆ. 2024-25ರಲ್ಲಿ ಇವ್ರಿಗೆ ಆದೇಶ ಆಗುತ್ತೆ. ಏನಂತ ಆದೇಶ ಆಗುತ್ತೆ ಅಂದರೆ, ಅವ್ರ ಹೆಸರಲ್ಲಿರೋಂಥ ಪಾಣಿ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗ್ತೈತೆ. ಅದನ್ನ ಎತ್ಕೊಂಡು ಮತ್ತೆ ಇಲ್ಲಿ ರವಿ ಮತ್ತು ಅವ್ರ ತಮ್ಮ ಏನು ಮಾಡ್ತಾರೆ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಹಾಕ್ತಾರೆ, ಯಾವುದೋ DC ಕೋರ್ಟ್ಗೆ ಹಾಕ್ತಾರೆ. DC ಕೋರ್ಟಲ್ಲಿ ಏನಾಗುತ್ತೆ ಅಂದರೆ, ಸೆಷನ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ರಿ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಪಾಣಿ ಡೂಪ್ಲಿಕೇಟ್ ಆಗೈತಲ್ಲ, ಪಾಣಿ ಡೂಪ್ಲಿಕೇಟ್ ಆಗಿರೋದನ್ನ FS ಎಲ್ಲ ಕಳಿಸ್ಬೇಕು. ಅದನ್ನ ಒರಿಜಿನಲ್ ಡೂಪ್ಲಿಕೇಟಾ ಮತ್ತು ಇದು EC ಎಂಟ್ರಿ ಅವೆಲ್ಲ ನೋಡೋವಂಥದ್ದು ಸೆಷನ್ ಕೋರ್ಟ್ ಆಗಿರೋದ್ರಿಂದ, ಸೆಷನ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ರಿ ಅಂತೇಳ್ಬಿಟ್ಟು ಸೆಷನ್ ಕೋರ್ಟ್ಗೆ ಹಾಕ್ತಾರೆ. ಸೆಷನ್ ಕೋರ್ಟಲ್ಲಿ ಈಗ ಸದ್ಯಕ್ಕೆ ಕೇಸ್ ನಡೀತಾ ಇದೆ. 2nd ಅಡಿಷ್ನಲ್ ಸೆಷನ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗ ಏನು ಮಾಡ್ತಾರೆ, ರವಿ ಅನ್ನೋರು 1st ಅಡಿಷ್ನಲಲ್ಲಿ ಹೋಗಿ ಈ ಕೇಸ್ ಹಾಕ್ತಾರೆ ಇವರು ಜಮೀನಿಗೆ ಸಂಬಂಧಪಟ್ಟಂಗೆ. ಅಂದರೆ ಜಸ್ಟ್ ಒಂದು ಸ್ಟೇ ತಗೊಂಡ್ಬಂದು ಅಲ್ಲಿ ಉಳುಮೆ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. AC ಆದೇಶದ ಪ್ರಕಾರ ಪಾಣಿಗಳು ಈ ವ್ಯಕ್ತಿ ಹೆಸರಲ್ಲಿ ಕುತ್ಕೊಬೇಕು. ಮುನಿವೀರಯ್ಯ ಅವ್ರ ಮಗ ಶ್ರೀರಾಮಪ್ಪ ಇವ್ರ ಹೆಸರಲ್ಲಿ ಪಾಣಿಗಳು ಕುತ್ಕೊಬೇಕು, ಕೂರಿಸ್ಬೇಕು. ತಹಸೀಲ್ದಾರ್ ಅವರು ಮಾಡಿದಿದ್ರೆ ಅವರು ಸ್ಟೇ ತಗೊಳ್ಳೋ ಬರೋಕ್ಕೆ ಮೊದಲೇ ಇವ್ರ ಹೆಸರಲ್ಲಿ ಪಾಣಿ ಕುತ್ಕೊಬೇಕಾಗಿತ್ತು. ಯಾಕಂದರೆ ಕಾನೂನು ಸರ್ಕಾರಿ ಕೆಲಸ. ಅವ್ರಿಗೆ ಆದೇಶ ಆದಮೇಲೆ ಅವ್ರ ಹೆಸ್ರಿಗೆ ಮಾಡ್ಕೊಳ್ಳಿ. ಆದರೆ AC ಆದೇಶದ ಪ್ರಕಾರ ಇವ್ರಿಗೆ ಪಾಣಿ ಕೂರಿಸ್ಬೇಕಾಗಿತ್ತು, ಕೂರಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಅತಿ ಶೀಘ್ರದಲ್ಲಿ ನಮ್ಮದು ಉಲ್ಲಂಕಲ್ ಹೋರಾಟ ಇದೆ. ಅದಕ್ಕೂ ಮೊದಲೇ ನಮ್ಮ ತುರಂಡಳ್ಳಿ ಗ್ರಾಮದ ರೈತರಿಗಾಗಿರೋಂಥ ಅನ್ಯಾಯನ ಖಂಡಿಸಿ, ಯಾರು ಡೂಪ್ಲಿಕೇಟ್ ಪಾಣಿಗಳು ಮಾಡಿದಾರೋ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಜೊತೆಗೆ ಇವರ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಿ ರವಿ ಅವ್ರ ವಿರುದ್ಧ ತಹಸೀಲ್ದಾರ್ ಅವ್ರ ಕಚೇರಿ ಎದುರು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ನೀವು ಹೇಳ್ಬಿಟ್ಟು ಅಂತೇಳಿ ತುರಂಡಳ್ಳಿ ಗ್ರಾಮ, ಸುಗಟೂರು ಹೋಬಳಿ, ಕೋಲಾರ ಜಿಲ್ಲೆ. ನಮ್ಮ ತಂದೆಯವರು ಶ್ರೀರಾಮಪ್ಪ ಅಂತ, ನಮ್ಮ ತಾಯಿ ಮತ್ತು ನಮ್ಮ ಅತ್ತೆ, ನಮ್ಮ ತಂಗಿ, ನಮ್ಮ ಚಿಕ್ಕಪ್ಪ, ನಮ್ಮ ಭಾವ. ಸರ್, ನಾವು ನಮ್ಮ ತಾತ ಏನು ಮಾಡ್ತಾರೆ ಅಂದರೆ, 1958ರಲ್ಲಿ 2 ಎಕರೆ 30 ಗುಂಟೆನ ತುರಂಡಳ್ಳಿ ಗ್ರಾಮದಲ್ಲಿ ವೀರಪ್ಪ ಶೆಟ್ಟಿ ಅನ್ನೋರು ಅವ್ರದ್ದು ಸ್ವಂತ ಜಮೀನಾಗಿರುತ್ತೆ. ಅವು ವೀರಪ್ಪ ಶೆಟ್ಟಿ ಕಡೆಯಿಂದ 2 ಎಕರೆ 30 ಗುಂಟೆನ ಕ್ರಯ ಮಾಡ್ಕೊಳ್ತಾರೆ 300 ರೂಪಾಯಿಗೆ 1958ರಲ್ಲಿ ಸರ್. ಆಮೇಲೆ ಅಲ್ಲಿಂದ ಇಲ್ಲಿ ತನಕ ನಾವೇ ಸ್ವಾಧೀನದಲ್ಲಿದ್ದು, ನಮಗೆ ಸ್ವಾಧೀನ ಎಲ್ಲ ಅವ್ರು ಬಿಟ್ಕೊಟ್ಟಿರ್ತಾರೆ. ನಾವೇ ಸ್ವಾಧೀನದಲ್ಲಿ ಎಲ್ಲರ ಅನುಭವಿಸ್ಕೊಂಡು ಬಂದಿರ್ತೀವಿ ಇಲ್ಲಿ ತನಕನೂ. ಆಮೇಲೆ ಏನು ಮಾಡ್ತಾರೆ ಅಂದರೆ, 2004ರಲ್ಲಿ ಇವ್ರು ಏನು ಮಾಡ್ತಾರೆ, ನಮ್ಮ ಕಣ್ಣು ತಪ್ಪಿಸಿ, ನಮ್ಮ ತಂದೆ ಅವಿದ್ಯಾವಂತರು, ನಮಗೂ ಇದ್ರ ಬಗ್ಗೆ ಜಮೀನು ಬಗ್ಗೆ ನಾವು ಅಷ್ಟೊಂದು ಅರಿವಿಲ್ಲ ನಮಗೆ. ಹಂಗಾಗಿ ಏನಾಗುತ್ತೆ ಅಂದರೆ, 2002-3ರಲ್ಲಿ ಇವರು RTCನಲ್ಲಿ ನಮ್ಮ ತಾತ ಹೆಸರನ್ನು ಕೈ ಬಿಟ್ಬಿಟ್ಟು ಕಂದಾಯ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವರ
ಇವರು ನಾರಾಯಣಗೌಡ ಬಿಲ್ಲೆಟ್ಟು ಮುನಿಶಾಮಪ್ಪ ಅನ್ನೋರ ಹೆಸರಲ್ಲಿ ಆರ್ ಟಿ ಸಿ ಮಾಡಿಸ್ಕೊಳ್ತಾರೆ. ಆಮೇಲೆ ಅದಾದಮೇಲೆ ಏನು ಮಾಡ್ತಾರೆ, ಅವರು ತೀರ್ಕೊಂಡ ನಂತರ ಅವರ ಹೆಂಡತಿ ಆದಂಥ ವೆಂಕಟಮ್ಮ ಕೋಮ್ಲೇಟ್ ನಾರಾಯಣಗೌಡ ಅನ್ನೋರ ಹೆಸರಲ್ಲಿ ಈಗ ಅಟ್ ಪ್ರೆಸೆಂಟ್ ಪಾಣಿ ಬರ್ತಾ ಇದೆ ಸರ್ ಅದು. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ, ಇದನ್ನೆಲ್ಲ ನನ್ನ ಗಮನಕ್ಕೆ ಬಂದಾಗ ನಾನು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದಾದ್ಮೇಲೆ ಎ ಸಿ ಕೋರ್ಟಲ್ಲೂ ಕೇಸ್ ಹಾಕ್ತೀನಿ. ಎ ಸಿ ಕೋರ್ಟಲ್ಲಿ ನಮ್ಮ ಪರವಾಗಿ ಆದೇಶ ಬಂತು. ಅವರ ಆರ್ ಟಿ ಸಿನ ಮುಟೇಶನ್ನ ಎರಡನ್ನೂ ವಜಾ ಮಾಡಿ ತಹಸೀಲ್ದಾರಿಗೆ ಆದೇಶ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಹೋದರೆ ಅಲ್ಲಿ ನನಗೆ ಅವರು ಸ್ಟೇ ತಂದುಬಿಟ್ಟು ನನಗೆ ಅಲ್ಲಿ ಆರ್ ಟಿ ಸಿ ಕೂರಿಸ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಆಮೇಲೆ ಡಿ ಸಿ ಕೋರ್ಟ್ಗೆ ಹೋಗಿದ್ರು. ಅವರು ಡಿ ಸಿ ಕೋರ್ಟ್ ಹೋಗಿದ್ದಾದ್ಮೇಲೆ ಅವ್ರು ಡಿ ಸಿ ಕೋರ್ಟಲ್ಲಿ ಏನು ಮಾಡಿದ್ರು ಅಂದರೆ, ನಮಗೆ ಸಿವಿಲ್ ಕೋರ್ಟಿಗೆ ಹೋಗಿ ಅಂತೇಳಿ ಅವರು ಆದೇಶ ಮಾಡಿದ್ರು. ಈಗ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಫಸ್ಟ್ ಅಡಿಷನಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು. 2023ರಲ್ಲಿ ಅದು ಕೇಸ್ ಹಾಕಿರೋದು. ಆಮೇಲೆ ಇವಾಗ ಒಂದು ವಾರ 15 ದಿನಗಳ ಹಿಂದ್ಗಡೆ ಈ ವೆಂಕಟಮ್ಮ ಕೋಮ್ಲೇಟ್ ನಾರಾಯಣಗೌಡರು ಮಕ್ಕಳಾದಂಥ ರವಿ ಮತ್ತು ಸಂಪಂಗಿ ರಾಮೇಗೌಡ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಅಡಿಷನಲ್ ಕೋರ್ಟಲ್ಲಿ ಹೋಗ್ಬಿಟ್ಟು ಒಂದು ಸ್ಟೇ ತಗೊಂಬಂತಿದ್ದಾರೆ. ಎಕ್ಸ್ಪಾರ್ಟಿ ಆರ್ಡ್ರ್ ಸ್ಟೇ ತಗೊಂಬರ್ತಾರೆ. ಸ್ಟೇ ತಗೊಂಬಂದು ನಾವು ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನನ್ನು ಇವಾಗ ಒಂದು ನೆನ್ನೆನೆ ಬಂದು ಒಂದು 40-50 ಜನಗಳನ್ನ ಇಟ್ಟುಕೊಂಡು ನಮ್ಮನ್ನು ಬೆದರಿಸಿ, ನಮ್ಮನ್ನು ಹೊರ ಹಾಕಿ ಈ ಸ್ವಾಧೀನನ ಬಿಡಿಸ್ಕೊಳ್ಳೋ ಕೆಲಸ ಮಾಡಿರ್ತಾರೆ ಸರ್. ನಮ್ಮನ್ನು ಆಚೆ ಹಾಕ್ಬಿಟ್ಟು ಇದು ನೆನ್ನೆ ಮಾಡಿರೋ ಕೆಲಸ. ಇದಕ್ಕಿಂತ ಮುಂಚೆ ನಾವೇ ಸ್ವಾಧೀನದಲ್ಲಿದ್ದು. ಹಂಗಾಗಿ ನಾವು ನಿಮ್ಮ ಹತ್ರ ಪತ್ರಕರ್ತರ ಮುಖಾಂತರ ಇಷ್ಟು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸರ್, ಈ ಜಮೀನಿಗೆ ಸಂಬಂಧಪಟ್ಟಂತೆ ಇವರು ಏನು ಮಾಡಿದ್ದಾರೆ ಅಂದರೆ, 78/2 ಸರ್ವೆ ನಂಬರ್ ಹೇಳೋದು ಮರ್ತದೆ, 78/2 ಅವರು ಏನು ಮಾಡಿದ್ದಾರೆ ಅಂದರೆ, ಕೆನರಾ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಬಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ. ಕೆನರಾ ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಈಗ ಸರಿಸುಮಾರು ಎಷ್ಟಾಗಿದೆ ಅಂದರೆ 2,23,70,70,700 ರೂಪಾಯಿ ಆಗಿದೆ ಸರ್. 2025 ಫೆಬ್ರವರಿ ನೋಟಿಸ್ಗೆ. ಅದು ನಾನು ಇದರಲ್ಲಿ ಡಾಕ್ಯುಮೆಂಟಲ್ಲಿ ತರಿಸ್ಕೊಂಡು ನೋಡಿದೆ, ನಿಮಗೆಲ್ಲ ಇದೆ ನನ್ನ ಹತ್ರ. 2,23,70,700 ರೂಪಾಯಿ ಚಿಲ್ಲರೆ ಆಗಿದೆ. ಇದುವರೆಗೂ ಆ ಮನುಷ್ಯ ಏನು ಮಾಡಿದ್ದಾನೆ, ಬ್ಯಾಂಕಲ್ಲಿ ಸಾಲ ತೀರಿಸಿಲ್ಲ. ಅವ್ರ ಜಮೀನಾಗಿದ್ದರೆ ತೀರ್ಸ, ನಮ್ಮದಲ್ವ, ಹಂಗಾಗಿ ಬಿಟ್ಟಿದ್ದಾರೆ. ಈಗ ಅದರಲ್ಲೂ ಕೂಡ ಕೇಸ್ ನಡೀತದೆ. ಯಾವುದು ಟ್ರಿಬಲ್ ಕೋರ್ಟು, ಬೆಂಗಳೂರು ಟ್ರಿಬಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿ ಕೂಡ ಸಾಲ ತೀರಿಸಿಲ್ಲ ಈ ಮನುಷ್ಯ. ಕೆನರಾ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಬಿಟ್ಟಿದ್ದಾನೆ. ಹೀಗಾಗಿ ನಮಗೆ ಎಲ್ಲ ರೀತಿಯಲ್ಲೂ ಮೋಸ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ತೊಂದರೆಗಳು ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಪರಿಶಿಷ್ಟ ಜಾತಿಯವರು, ಅವರು ಬಂದ್ಬಿಟ್ಟು ವಕೀಲಿಗರು ನಮ್ಮನ್ನು ಇಲ್ಲಿ ಅವಮಾನಿಸೋವಂಥದ್ದು, ಜಾತಿ ನಿಂದನೆ ಮಾಡೋವಂಥದ್ದು, ಹೊಲದತ್ತ ಬಂದರೆ ಹೊಡೆಯೋ ಕೆಲಸ, ಬಡಿಯೋ ಕೆಲಸ, ಹೊರದಬ್ಬೋ ಕೆಲಸಗಳು ಮಾಡ್ತಾಯಿದ್ದಾರೆ ಸರ್. ಇವಾಗ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಿನ್ನೆ ಅಂತೂ ಒಂದು 20-30 ಜನ ಬಂದಿದ್ದಾರೆ. ಅವರು ಬಂದು ನಮ್ಮನ್ನೆಲ್ಲನೂ ಅಜ್ಜೆ ಹಾಕುವಂಥ ಕೆಲಸ ಆಯಿತು. ಇಷ್ಟೆಲ್ಲ ಮಾಡಿ ಆಮೇಲೆ ಸರ್, ಇವಾಗ ಅದಕ್ಕೆ ನಾವು ಸಂದೇಶ್ ಅಣ್ಣ ಅವ್ರ ಹತ್ರ ಹೋದ್ವಿ. ನಮ್ಮ ಇವರು ಅಂಬೇಡ್ಕರ್ ಸೇವಾ ಸಂಸ್ಥೆ ಸಂಸ್ಥಾಪಕರಾದಂಥ ಸಂದೇಶ್ ಅಣ್ಣ ಅವ್ರ ಹತ್ರ ಹೋಗಿ ನಮ್ಮ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡಾಗ, ಅವರು ನಿಮ್ಮ ಪರವಾಗಿ ನಾನು ನಿಲ್ತೀನಿ ಅಂತೇಳಿ ಹೇಳಿದರೆ, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಇದು ಆಯಿತು, ನಾನು ನಿಮಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಈಗ ಬಂದು ಹೋಗಿದ್ದಾರೆ. ಈಗ 10ನೇ ತಾರೀಕು ತಾಲೂಕು ಕಚೇರಿ ಮುಂದ್ಗಡೆ ಬೃಹತ್ ಹೋರಾಟ ಮಾಡಬೇಕು ಅಂತೇಳಿ ಸಂದೇಶ್ ಅಣ್ಣ ಅವರು ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲರೂ ಹೋರಾಟಕ್ಕೆ ಬರ್ತೀರಿ ಸರ್. ನಾವು ಯಾವುದೇ ಆದಂಥ ನಾವು ಬೇರೆ ತೊಂದರೆ ಮಾಡೋದು ಇನ್ನೊಂದು ಮತ್ತೊಂದು ನಾವು ಅಂಥದಕ್ಕೆಲ್ಲ ಹೋಗೋದಿಲ್ಲ. ನಮಗೆ ಕಾನೂನು ಮೇಲೆ ಗೌರವ ಆಗಿದೆ. ಕಾನೂನಿಗೆ ನಾವು ಗೌರವ ಕೊಡ್ತೀವಿ. ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್. ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಎಲ್ಲರನ್ನೂ, ಕೋರ್ಟನ್ನು ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಎಲ್ಲರನ್ನೂ, ನಮ್ಮ ದಲಿತ ಮುಖಂಡರುಗಳನ್ನೆಲ್ಲನೂ ನಾನು ಕೇಳ್ಕೊಡ್ತಾ ಇರೋದು ಇಷ್ಟೇ. ನಮಗೆ ಯಾರೇನು ಭೇದ ಭಾವ ಇಲ್ಲ. ಎಲ್ಲ ದಲಿತ ಮುಖಂಡರು ನಮ್ಮ ಅಣ್ಣ ತಮ್ಮಂದಿರಿದ್ದಂಗೆ. ನಮ್ಮ ಜೊತೆಗೆ 10ನೇ ತಾರೀಕು ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲನೂ ಇರಬೇಕು ಅಂತೇಳಿ ನಾನು ಕಳಕಳಿಯಾಗಿ ನಮ್ಮ ದಲಿತ ಮುಖಂಡರುಗಳೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಸಂದೇಶ್ ಅಣ್ಣ ನಮ್ಮ ಜೊತೆ ಪರವಾಗಿ ನಿಲ್ಲಬೇಕು ಅಣ್ಣ, ಯಾವತ್ತೂ ಆಗಲಿ ನೀವು ನಮ್ಮ ಜೊತೆನೇ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್.